ಎಷ್ಟಿದೆ? 1 ರೂಪಾಯಿ ಇದ್ರೆ ಕೊಡಿ ಅಂಕಲ್. ಸಾರಿ ಪುಟ್ಟ. ನನಗೆ ಉಳಿಸ್ಕೋಬೇಕು, ನಂಗೆ ಮಮ್ಮಿ ಬೇಕು. ಮಮ್ಮಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬರ್ತಾಳೆ, ಅಲ್ಲಿ ತನಕ ನಾನಿದ್ದೀನಲ್ಲ ನಿನ್ನ ಜೊತೆ. ನೀನು ಎಲ್ಲಿದ್ದೆ? ಬಿಟ್ಟು ಹೋಗಿದ್ಯಲ್ಲ. ಇನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗಲ್ಲ ಪುಟ್ಟ. ನೀನು ಬಿಟ್ಟು ಹೋಗ್ತೀಯ, ನಂಗೆ ಮಮ್ಮಿ ಬೇಕು. ನಾನು ಹೇಳೋದ್ನಲ್ಲ ಪುಟ್ಟ, ಇನ್ಯಾವತ್ತೂ ಬಿಟ್ಟು ಹೋಗಲ್ಲ ನಿನ್ನ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನನ್ನ ಮಮ್ಮಿ ಹತ್ರ ಹೋಗ್ಬೇಕು. ಎಲ್ಲಿಗೆ? ನನ್ನ ಜೊತೆ ಬಾ, ಹೋಗೋಣ. ಅಂದ್ರೆ ಬಿಟ್ಟು ಹೋಗ್ಬಾರ್ದು. ನೀನೆಲ್ಲೂ ಬಿಟ್ಟು ಹೋಗಲ್ಲ ನಾನು. ಬಾ, ಹೋಗೋಣ. ಎಲ್ಲಿದೀಯ ಪುಟ್ಟ? ಅವತ್ತು ಸಿಟ್ಟಿನ ಭರದಲ್ಲಿ ನಾನು ನಿನಗೆ ಹೋಗು ಅಂದ್ಬಿಟ್ಟೆ, ನೀನು ಹೊರಟೋದು. ಈಗ ಅನ್ನಿಸ್ತಾ ಇದೆ, ಅವತ್ತು ನಾನು ಒಂದು ಕ್ಷಣ ತಡೆದಿದ್ರೆ, ನನ್ನ ಮನಸ್ಸನ್ನ ಸಿಟ್ಟಿನ ಕೈಗೆ ಕೊಡದೆ ಹೋಗಿದ್ದಿದ್ರೆ, ಇವತ್ತು ಇಷ್ಟು ಸಂಕಟನ ಅನುಭವಿಸಬೇಕಾಗಿ ಬರ್ತಿರ್ಲಿಲ್ಲ. ನೋಡು, ನಾನು ನಿನ್ನನ್ನು ಹುಡುಕೊಂಡು ಮೈಸೂರಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ಎಲ್ಲಿದ್ರು ಬೇಗ ವಾಪಸ್ ಮನೆಗೆ ಬಾರೋ. ನಿನ್ ಡ್ಯಾಡಿ ನಿನಗೋಸ್ಕರ ಕಾಯ್ತಾ ಇದ್ದೀನಪ್ಪ, ಬೇಗ ಬಾರೋ. ಯಾವ್ದಾದ್ರೂ ಮಕ್ಕಳ ಧ್ವನಿ ಕೇಳಿಸಿದ್ರೆ ಸಾಕು.
ನನ್ನ ಅಂಕಿತಾನೇ ಬಂದ್ಲು ಅನ್ಸುತ್ತೆ. ಕಾವ್ಯನಲ್ಲಿ ನನ್ನ ಅಂಕಿತ ಬೇಕು. ಅವಳಿಲ್ದೆ ನಾನಿಲ್ಲ. ಪ್ಲೀಸ್ ಅವಳನ್ನು ಕರ್ಕೊ ಬಂದ್ಬಿಡು. ನೀನೇ ಹೀಗಂದ್ರೆ ಹೇಗನು? ನಾವಿಷ್ಟೆಲ್ಲ ಮಾಡ್ತಿರೋದು ಅವಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ತಾನೆ. ಇರ್ಬೋದು ಕಡೆ, ಆದರೆ ಈಗ ನಾನು ಸಾಯ್ತೀನಿ ಅಂತ ಗೊತ್ತಾಗಿದೆಯಲ್ಲ. ಯಾವಾಗಲೂ ನನ್ನ ಅಳಿಸ್ತಿದ್ದ, ಯಾವಾಗಲೂ ನನ್ನ ನಗಿಸ್ತಿದ್ದ ನನ್ನ ಪುಟ್ಟಿನೇ ನನ್ನ ಜೊತೆ ಇಲ್ಲ ಅಂದರೆ ನಾ ಎಂತ ನತದೃಷ್ಟಿ ಆಗಿರ್ಬೇಕಲ್ವಾ? ಅನು, ನಿನಗೆ ಕಷ್ಟ ಆಗ್ತಿದೆ, ನಾನು ಅದನ್ನು ಒಪ್ಕೊಳ್ತೀನಿ. ನಿನ್ನ ಸಾವಿನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಸಡನ್ನಾಗಿ ಸಾವಾಗಿದ್ದಿದ್ರೆ ಆಗ ಅಮ್ಮ ಸಿಕ್ಕಿರೋಳು. ಆಗ ಅಂಕಿತ ಇಡೀ ಬದುಕು ನರ್ಕ ಆಗ್ತಿತ್ತು ಅಲ್ವಾ? ಕಾವ್ಯ, ನೀ ಶೇಖರ್ನ ತುಂಬ ಒತ್ತಾಯ ಮಾಡಬೇಡ. ಅವನ ಸಂಸಾರದಲ್ಲಿ ನೆಮ್ಮದಿ ಹಾಳಾಗೋದು ನನಗಿಷ್ಟ ಇಲ್ಲ. ಅನು, ನಾನು ಎಷ್ಟು ಹೇಳಿದ್ರು ನೀನು ಹೇಳಿದ್ದನ್ನ ಹೇಳ್ತಾ ಇದೆಯಲ್ಲ. ನಾನು ಇಷ್ಟೆಲ್ಲ ಮಾಡ್ತಿರೋದು ನಿನ್ನ ಮತ್ತೆ ಅಂಕಿತ ಒಳ್ಳೇದಕ್ಕೋಸ್ಕರ. ಆದರೂ ಕಾವ್ಯ, ಆದರೂ ಇಲ್ಲ, ಏನೂ ಇಲ್ಲ. ಶೇಖರ್ ಮತ್ತೆ ಅಂಕಿತ ವಿಷಯ ನಾನು ನೋಡ್ಕೊಳ್ತೀನಿ. ದಯವಿಟ್ಟು ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ. ಹಾಕಿದ್ರೆ ನನ್ನ ಮೇಲೆ ಆಣೆ. ಸರಿ ಅನು, ನಾನಿನ್ನು ಬರ್ತೀನಿ. ಹೋಗಲಾರೆ ನಿನ್ನ ಬಿಟ್ಟು ದೂರ, ಏಕೋ ಏನೋ ಹೃದಯ ತುಂಬ ದುಃಖ ಅಪಾರ. ಹೋಗಲಾರೆ ನಿನ್ನ ಬಿಟ್ಟು ದೂರ. ಟೆನ್ಷನ್ ಮಾಡ್ಕೋಬೇಡ ಆರ್ತಿ. ಜಗಳ ಆಗಲ್ಲ, ನಮ್ಮಿಬ್ರು ಮದುವೆ ಆಗತ್ತೆ. ಆದರೆ ನಮ್ಮಣ್ಣ, ನಿಮ್ಮಣ್ಣ ಅವನೇ ಮುಂದೆ ನಿಂತು ನಮ್ಮಿಬ್ರು ಮದುವೆ ಮಾಡಿಕೊಡ್ಬೇಕು. ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ಆ ಕೆಲಸ ಮಾಡು ಕಿರಣ್. ಮೊದಲು ಆ ಹುಡುಗಿ ಆ ಮಗು ಯಾರು ಅನ್ನೋದೊಂದು ಪತ್ತೆ ಮಾಡ್ತೀನಿ. ಆಮೇಲೆ ಶೇಖರ್, ನಾನು ಏನು ಮಾಡ್ತೀನಿ ನೋಡ್ತಾ ಇರು. ಅಂಕಿತಾ,
ಶೇಖರ್, ಮತ್ತ್ಯಾಕೆ ಮಗುನ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಕಾವ್ಯ, ಅಂಕಿತನ ನನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಹೇಗೆ ಶೇಖರ್? ಅದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಬೇರೆ ದಾರಿ ಏನಾದರೂ ಹುಡುಕ್ಲೇಬೇಕಲ್ಲ. ಶೇಖರ್, ಅಂಕಿತಾ ನಿಮ್ಮ ಮಗಳು. ಸ್ವಂತ ಅಪ್ಪನೇ ಮಗಳನ್ನ ನೋಡ್ಕೊಳ್ದೆ ಇದ್ಮೇಲೆ ಈ ಜಗತ್ತಲ್ಲಿ ಬೇರೆ ಇನ್ಯಾರು ನೋಡ್ಕೋಬೇಕು? ಅದು ನಿಜ ಕಾವ್ಯ. ಆದರೆ ನನಗೆ ವಿದ್ಯಾ ಬಗ್ಗೆ ಭಯ ಇದೆ. ಅವಳನ್ನು ಹೇಗೆ ಕನ್ವಿನ್ಸ್ ಮಾಡಲಿ? ಶೇಖರ್, ವಾಸ್ತವ ಒಪ್ಕೊಳ್ಳೇಬೇಕಲ್ವಾ? ನನ್ನಿಂದ ಆಗಿರೋ ತಪ್ಪಿದು ಕಾವ್ಯ. ಅವಳಿಗೆ ಯಾಕೆ ಮಾನಸಿಕ ಹಿಂಸೆ ಕೊಡ್ಬೇಕು ಹೇಳಿ? ಆದರೆ ನೀವೀಗ ಬೋಲ್ಡ್ ಆಗಿ ನಿರ್ಧಾರ ತಗೊಳ್ಳೇಬೇಕು. ಇಲ್ಲದೆ ಹೋದರೆ ನಿಮ್ಮ ಮಗಳು ಜೀವನ ಹಾಳಾಗತ್ತೆ. ವಿದ್ಯಾನ ನಾನು ಮಾನಸಿಕವಾಗಿ ಸಿದ್ಧ ಮಾಡಲೇಬೇಕು. ಅದಕ್ಕೆ ಕಡೆ ಪಕ್ಷ 1 ತಿಂಗಳಾದರೂ ಟೈಮ್ ಬೇಕು. ಏನು, 1 ತಿಂಗಳ? ಸಾಧ್ಯನೇ ಇಲ್ಲ. ಹೋಗಲಿ 25 ದಿನ. ಶೇಖರ್, ಅಷ್ಟೆಲ್ಲ ಟೈಮ್ ಎಲ್ಲಿದೆ ಈಗ? 1 ತಿಂಗಳಾದ್ಮೇಲೆ ನನ್ನ ಮದುವೆ ಅಂತ ಹೇಳಿದ್ನಲ್ವಾ? ಮದುವೆಗೆ ಮುಂಚೆ ಕನಿಷ್ಠ ಪಕ್ಷ 15 ದಿವಸ ಟೈಮ್ ಆದರೂ ಬೇಕು. ಆದರೆ ನನಗಷ್ಟು ಟೈಮ್ ಬೇಕೇ ಬೇಕು ಕಾವ್ಯ. ನೋಡಿ ಶೇಖರ್, 15 ದಿವಸ ಟೈಮ್ ಕೊಡ್ತೀನಿ. ಅದು ಒಂದು ಕಂಡೀಷನ್ ಮೇಲೆ. ಏನು ಕಂಡೀಷನ್? ನೀವು ಪ್ರತಿ ದಿವಸ ಇಲ್ಲಿಗೆ ಬರಬೇಕು. ಮಗು ಜೊತೆ ಸ್ವಲ್ಪ ಸಮಯ ಕಳಿಬೇಕು. ಆಗ ಮಾತ್ರ ಮಗು ಜೊತೆ ನಿಮಗೆ, ನಿಮ್ಮ ಜೊತೆ ಮಗುಗೆ ಭಾವನಾತ್ಮಕ ಸಂಬಂಧ ಬೆಳೆಯಕ್ಕೆ ಸಾಧ್ಯ. ನೋಡಿ, ನೀವು ಒಂದೇ ಒಂದು ದಿವಸ ಬರದೇ ಹೋದ್ರೋ ಅದೇ ದಿನ ರಾತ್ರಿ ಅಂಕಿತನ ನಿಮ್ಮನೆ ಕರ್ಕೊಂಡು ಬಂದುಬಿಡ್ತೀನಿ. ಓಕೆ. ಡ್ಯಾಡಿ ಊಟ ಮಾಡಿದ್ರ? ಅವ್ರಿಗೆ ಊಟ ಹಾಕದೇ ಇರೋಷ್ಟು ಕೆಟ್ಟೋಳ ನಾನು? ಹತ್ತಿದಂಗೆ ಶುರು ಮಾಡ್ಕೊಂತಲ್ಲ. ಮತ್ತೆ ಇಷ್ಟೊತ್ತಾದ್ರೂ ಅವ್ರು ಊಟ ಮಾಡದೇ ಇರ್ತಾರ? ಒಂದು ವೇಳೆ ಅವ್ರು ಊಟ ಮಾಡದೇ ಇದ್ರು ಅಂತ ಇಟ್ಕೊಳ್ಳಿ, ನೀವು ಬಂದ ತಕ್ಷಣ ನಾನು ಹೇಳ್ದೆ ಇರ್ತೀನ? ನೀನು ಅವ್ರಿಗೆ ಎಷ್ಟು ಚೆನ್ನಾಗಿ ಬಡಿಸ್ತೀಯ ಅಂತ ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ಬೆಳಿಗ್ಗೆ ಡ್ಯಾಡಿನೇ ಎದ್ದು ಕಾಫಿ ಮಾಡ್ಕೊಡ್ತಾರೆ. ಅದು ನಂಗೆ ಗೊತ್ತಿಲ್ವಾ? ನೋಡಿ, ನಾನು ಈ ಮನೆ ಸೊಸೆ, ಮನೆ ಕೆಲಸದವಳಲ್ಲ. ಅವ್ರಿಗೆ ಕಾಫಿ ಬೇಕು ಅಂದ್ರೆ ನಾನು ಮಾಡ್ಕೊಡೋ ತನಕ ಸುಮ್ಮನೆ ಇರಬೇಕು. ಇಲ್ಲ ಕಾಫಿ ಕುಡಿಯೋದಕ್ಕೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಅವರೇ ಮಾಡ್ಕೊಂಡು ಕುಡಿತಾರೆ. ಹೊತ್ತಲ್ಲಿ ಎದ್ಬಿಟ್ರೆ ನಾನು ನಿದ್ದೆ ಮಾಡೋದನ್ನ ಬಿಟ್ಟು ಅವ್ರನ್ನ ನೋಡ್ಕೊಳಕ್ಕಾಗಲ್ಲ. ಮಾತಾಡಿದ್ರೆ ಜಗಳ ಮಾಡೋಕ್ಕೆ ಶುರು ಮಾಡ್ತಿಲ್ಲ. ನನಗೆ ಹಸುವಾಗ್ತಾ ಇದೆ. ಅದೊಂದು ಮಾತ್ರ ನಿಮಗೆ ಸರಿಯಾಗತ್ತೆ. ಮನುಷ್ಯನಿಗೆ ಬರೀ ಹೊಟ್ಟೆ ಹಸುವು, ದುಡ್ಡಿನ ಹಸುವು ಇದ್ರೆ ಹೀಗೆ ಆಗೋದು. ಸಂಸಾರ ಅಂದ್ರೆ ಬರೀ ದುಡಿಯೋದು, ನಿದ್ದೆ ಮಾಡೋದು, ಊಟ ಮಾಡೋದು ಅಷ್ಟೇ ಅಲ್ಲ. ಈಗ ಅಂಥದ್ದು ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಸ್ಥಿತಿ ನಿಲ್ಸ್ಕೊಂಡ್ರೆ ನನಗೆ ಹೊಟ್ಟೆಲ್ ಬೆಂಕಿ ಬಿದ್ದಂಗಾಗತ್ತೆ. ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಮತ್ತೆ ರಾತ್ರಿ ವಾಪಸ್ ಬರ್ತೀರಾ. ಸುತ್ತಮುತ್ತ ಇರೋ ಜನ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಅಂದ್ರೆ ನಿನ್ನ ಮಾತಿನ ಅರ್ಥ 3 ಹೊತ್ತು ನಿನ್ನ ಮುಖ ನೋಡ್ಕೊಂಡು ಮನೇಲಿ ಕೂತ್ಕೊಂಡಿರ್ಬೇಕು ಅಂತನಾ? ನೋಡು, ಯಾರೋ ಏನೋ ಹೇಳಿದ್ರು ಅಂತ ಅದನ್ನೇ ತಲೆಗೆ ತುಂಬಿಕೊಂಡು ಮನ್ಸಿಗೆ ಬಂದಾಗ ಮಾತಾಡ್ಬೇಡ. ಮಾತಾಡೋರು ಇರೋದನ್ನೇ ಮಾತಾಡ್ತಿದ್ದಾರೆ. ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ನಿಮ್ಗಿಲ್ವಲ್ಲ. ಅಂದ್ರೆ
ನಿಮ್ಮ ನಾದ್ನಿ ಯಾರ ಜೊತೆ ಓಡ್ ಹೋದ್ಲಲ್ಲ ಅವಳು ವಾಪಸ್ ಬಂದ್ಲಾ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಬೇಕು? ಇಲ್ಲ, ಅವಳಿನ್ನೂ ವಾಪಸ್ ಬಂದಿಲ್ಲ, ಅವಳನ್ನ ಹುಡುಕ್ತಾ ಇದೀವಿ ಅಂತನಾ? ಅದಕ್ಕೆಲ್ಲ ನೀನು ಉತ್ತರ ಕೊಡಬೇಕಾಗಿಲ್ಲ. ಏನೋ ನಡೆದೋಯ್ತು, ಅದನ್ನೆಲ್ಲ ನಾವೇ ಸುಧಾರಿಸ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ರೆ ಅಪ್ಪನ ಮನ್ಸಿಗೆ ಇನ್ನೂ ಬೇಜಾರಾಗಲ್ವಾ? ಓ, ಅಪ್ಪನೇ ಬೇಜಾರಾಗತ್ತಾ? ಹಾಗಾದ್ರೆ ಅವಳನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ ನಾನಾ ಇಲ್ಲ ನೀವಾ? ಹುಡುಗ ಯಾರು ಅಂತ ತಿಳ್ಕೊಂಡು ಅವನಿಗೆ ಮದ್ವೆ ಮಾಡ್ಕೊಡ್ಬೇಕಿತ್ತು. ಎಲ್ಲ ಗೊತ್ತಿರೋ ಥರ ಮಾತಾಡ್ಬೇಡ ಮೀನಾಕ್ಷಿ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ನೀವು ನನ್ನ ಬಾಯಿ ಮುಚ್ಚಿಸಬಹುದು, ಆದ್ರೆ ಜನರ ಬಾಯಿ ಮುಚ್ಚಕ್ಕಾಗಲ್ಲ. ಅವಳೇನೋ ನಮ್ಮ ಮನೆ ಮಗಳೇ ಅಲ್ಲ ಅಂತ ಹೇಳ್ಬಿಡ್ಬಹುದು, ಆದ್ರೆ ನಾನು ಎಲ್ಲೇ ಹೋದ್ರು ನನಗೆ ನೀವು ಮಕ್ಕಳಾಗಿಲ್ವಾ ಅಂತ ಕೇಳ್ತಾರೆ. ಇದಕ್ಕೆ ನಾನು ಏನಂತ ಹೇಳಿ? ಎಲ್ರು ಅವ್ರಿಗಿಷ್ಟ ಬಂದ ಹಾಗೆ ನನಗೆ ಸಜೆಷನ್ ಕೊಡ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಳ್ಳಿ ಅಂತ. ಪುತ್ರ ಕಾಮೇಷ್ಟಿ ಯಾಗ ಮಾಡಿಸಿ ಅಂತಾರೆ. ಇಲ್ಲ, ಹೋಮಿಯೋಪತಿನಲ್ಲಿ ಇದಕ್ಕೆ ಮೆಡಿಸಿನ್ಸ್ ಇದೆ ಅಂತಾರೆ. ಅವ್ರ ಮಾತುಗಳು ಕೇಳ್ತಾ ಇದ್ರೆ ನನಗೆ ತಲೆ ಚಿಟ್ಟಿಡಿಯುತ್ತೆ. ಇವ್ರಿಗೆಲ್ಲ ನಾನು ಏನಂತ ಉತ್ತರ ಕೊಡ್ಲಿ? ಹೊರಗಡೆ ಜನದ ವಿಷಯ ಹಾಳಾಗಿ ಹೋಗ್ಲಿ, ಮನೇಲಿ ತಂದೆ ನಾನು ಮೊಮ್ಮಗನ ಎತ್ತಾಡ್ಸೋದು ಯಾವಾಗ ಅಂತ ಕೇಳ್ತಿರ್ತಾರೆ. ಅವ್ರಿಗೇನಂತ ಹೇಳಿ? ನನಗೂ ಕೇಳಿ ಕೇಳಿ ಸಾಕಾಗಿ ಹೋಗಿ ನಿಮ್ ಮಗುನ ಹೆತ್ತಿದಾಳಲ್ಲ, ಅದನ್ನೇ ತಗೋ ಹೋಗಿ ಅಂದೆ. ಅನುರಾಧನ್ ಬಗ್ಗೆ ಅವ್ರ ಹತ್ರ ಮಾತಾಡ್ಬೇಡ ಅಂತ 1000 ಸಲ ಹೇಳಿದ್ವಿ. ಮತ್ತೆ ಯಾಕೆ ಅದೇ ತಪ್ಪು ಮಾಡ್ತಾ ಇದೆಯಾ? ಮೊಮ್ಮಗನ ಯಾವಾಗ ಹೆತ್ಕೊಡ್ತೀಯ ಅಂತ ಕೇಳಿದಾಗ ನಾನು ಏನಂತ ಹೇಳ್ಬೇಕಿತ್ತು? ನಾನು ಇಬ್ಬತ್ತು ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡಿಸ್ಕೊಂಡಿದ್ದೀನಿ, ಆದ್ರೆ ನಿಮ್ಮ ಮಗನೇ ಯಾವ ಡಾಕ್ಟರ್ ಹತ್ರನೂ ಬರೋದಕ್ಕೆ ಒಪ್ಕೊಳ್ತಿಲ್ಲ ಅಂತ ಹೇಳ್ಬೇಕಿತ್ತಾ? ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಹಾಗಂತ ಹೇಳ್ಬೇಕಿತ್ತಾ? ನೀವು ಪ್ರತಿ ದಿವಸ ಇಲ್ಲಿಗೆ ಬರಬೇಕು, ಮಗು ಜೊತೆ ಸ್ವಲ್ಪ ಸಮಯ ಕಳಿಬೇಕು. ಆಗ ಮಾತ್ರ ಮಗು ಜೊತೆ ನಿಮಗೆ, ನಿಮ್ಮ ಜೊತೆ ಮಗುಗೆ ಭಾವನಾತ್ಮಕ ಸಂಬಂಧ ಬೆಳೆಯಕ್ಕೆ ಸಾಧ್ಯ. ನೀವು ಒಂದೇ ಒಂದು ದಿವಸ ಬರದೇ ಹೋದ್ರೋ ಅದೇ ದಿನ ರಾತ್ರಿ ಅಂಕಿತನ ನಿಮ್ಮ ಮನೆ ಕರ್ಕೊಂಡು ಬಿಡ್ತೀನಿ. ಶೇಖರ್, ಯಾಕಿನ್ನೂ ನಿದ್ದೆ ಬಂದಿಲ್ವಾ? ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆನಾ? ಅಂಥದ್ದೇನಿಲ್ವಲ್ಲ. ಸುಳ್ಳು ಹೇಳಬೇಡಿ ಶೇಖರ್, ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ. ಇದೊಳ್ಳೆ ಸರಿ ಹೋಯ್ತಲ್ಲ ನಿನ್ನ. ಶೇಖರ್, ನಿಜ ಹೇಳಿ, ಏನಾದರೂ ಟೆನ್ಷನ್ನಾ ಅಥವಾ ಹೆಲ್ತ್ ಪ್ರಾಬ್ಲಮಾ? ಏನೋ ಗೊತ್ತಾಗ್ತಿಲ್ಲ. ಈಗ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿದ್ರೆ ಹೆಲ್ತ್ ಪ್ರಾಬ್ಲಮ್ ಬರದೆ ಬೇರೆ ಏನು ಬರುತ್ತೆ? ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು, ಆಗೆಲ್ಲ ಸರಿ ಹೋಗುತ್ತೆ. ಸರಿಯಾದರೂ ಆಗ್ಬೋದು. ಶೇಖರ್, ಇವತ್ತೇನಾಯ್ತು ಗೊತ್ತಾ? ಪಕ್ಕದ ರೋಡಲ್ಲಿ ಹೊಸದಾಗಿ ಬಂದಿದ್ದಾರಲ್ಲ, ಅವ್ರು ಇವತ್ತು ನಮ್ಮ ಮನೆಗೆ ಬಂದಿದ್ರು. ಯಾರಂತವರು? ಮೈಸೂರಿನವ್ರಂತೆ, ಹೆಸರು ಮೀನಾಕ್ಷಿ. ಈ ಹಳೆ ಸಂಬಂಧನ ಹುಡುಕಿ ಫ್ಯಾಮಿಲಿ ಹಿಸ್ಟ್ರಿ ಬರೀತಾರಲ್ಲ, ಹಾಗೆ ಬರೆಯೋರ್ ಥರ ಬಂದಿದ್ರು. ಅಂದ್ರೆ ಅವ್ರು ಮಾತಾಡಿದ ರೀತಿ ಹಾಗಿತ್ತು. ನಿಮಗೆ ಇವ್ರು ಗೊತ್ತಾ, ಅವ್ರು ಗೊತ್ತಾ, ಇವ್ರು ನಮ್ಮ ನೆಂಟರು, ಅವ್ರು ನಮ್ಮ ಸಂಬಂಧಿಕರು, ಅದು ಯಾರೋ ಅತ್ತೆ ಅಂತೆ, ಅದು ಯಾರೋ ಮಗಳಂತೆ, ಯಾರೋ ಮನೆ ಬಿಟ್ಟು ಹೋಗಿದಾರಂತೆ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀನಿ ಅಂತ ಅವ್ರಿಗೊಂದು ಚೂರು ಮುಜುಗ್ರಾನೇ ಇರಲಿಲ್ಲ. ಫ್ಯಾಮಿಲಿ ವಿಷಯ ಎಲ್ಲ ಹೇಳ್ಬಿಟ್ರು. ಅವಳ ಫ್ಯಾಮಿಲಿ ವಿಷಯನಲ್ಲ, ಮತ್ತೆ ನಮ್ಮ ಫ್ಯಾಮಿಲಿ ವಿಷಯ ಹೇಳ್ತಾಳಾ? ಏನಂತೆ? ಅವ್ರಿಗೊಬ್ರು ನಾದ್ನಿ ಇದ್ಲಂತೆ, ಅವಳು ಮದ್ವೆಗೆ ಮುಂಚೆನೆ ಪ್ರೆಗ್ನೆಂಟ್ ಆದ್ಲು ಅಂತ ಈಗ ಅವ್ರ ಜೊತೆ ಇಲ್ವಂತೆ.
ಅವಳೇ ಹೋದ್ಲು ಅಥವಾ ಇವರೇ ಹೊರಗೆ ಹಾಕಿದ್ರೋ ಗೊತ್ತಿಲ್ಲ. ಆ ನಾದ್ನಿ ಹೆಸರು ಅನುರಾಧ ಅಂತೆ.